ಹಾಯ್ ಎಲ್ಲರಿಗೂ, ನಾನಿವತ್ತು ಬಿಸಿ ಬಿಸಿಯಾಗಿರುವ ಪುಂಡಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಪುಂಡಿ ಮಾಡೋದು ಹೇಗೆ ಅಂತ ಒಂದ್ಸರಿ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಕುಸ್ಲಕ್ಕಿನ ರಾತ್ರಿ ಇಡೀ ನೆನೆ ಹಾಕಿಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಬೆಳಿಗ್ಗೆ ಈ ರೀತಿ ಡ್ರೈ ಮಾಡಿಕೊಂಡು ತಗೊಂಡಿದ್ದೀನಿ ನಾನು ಇದನ್ನು. ಅದರ ಜೊತೆಗೆ ತೆಂಗಿನಕಾಯಿನ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಈ ರೀತಿ ಪುಡಿ ಮಾಡಿ ತಗೊಂಡಿದ್ದೀನಿ. ಈಗ ನಾನು ತೆಂಗಿನಕಾಯಿ ಪುಡಿ ಮಾಡಿಕೊಂಡಿಟ್ಟಂಥ ಮಿಕ್ಸಿ ಜಾರ್ ಇತ್ತಲ್ಲ, ಅದೇ ಮಿಕ್ಸಿ ಜಾರಿಗೆ ಈ ಅಕ್ಕಿನ ಹಾಕ್ಕೊಂಡು ತಗೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಗ್ರೈಂಡ್ ಮಾಡಿ ತಗೊಂಬರ್ತೀನಿ. ಈಗ ನೋಡಿ ಗ್ರೈಂಡ್ ಮಾಡಿ ತಂದಿದ್ದೀನಿ. ಈ ರೀತಿ ಪೌಡರ್ ಥರ ಮಾಡಿ ನಾನಿವಾಗ ರೆಡಿ ಮಾಡಿ ತಂದಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡಿಟ್ಟಂಥ ತೆಂಗಿನ ತುರಿ ಇತ್ತಲ್ಲ ಅದರ ಜೊತೆನೇ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಇದ್ದ ಅಕ್ಕಿಯನ್ನು ಕೂಡ ನಾನು ಗ್ರೈಂಡ್ ಮಾಡಿ ಅದೇ ರೀತಿ ಪೌಡರ್ ಮಾಡಿ ಮತ್ತೆ ತಗೊಂಡು ಬಂದು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಮಿಕ್ಸ್ ಆಗಬೇಕು, ತೆಂಗಿನ ತುರಿ ಮತ್ತು ಅಕ್ಕಿ ಪೌಡರು ಮತ್ತು ಉಪ್ಪು ಆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ತಾ ಇರ್ತೀನಿ ನಾನಿಲ್ಲಿ. ಒಂದೇ ಸರಿ ಹಾಕಿದರೆ ಅದು ನೀರಾಗಿಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ತಾ ಇರಬೇಕು. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಚಪಾತಿ ಹಿಟ್ಟಿಗೆ ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀವೋ ಅದೇ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇದನ್ನು ನಾನು ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ಉಂಡೆ ಮಾಡಿಕೊಳ್ಬೇಕು. ಅದಾದಮೇಲೆ ಅದರ ಮಧ್ಯದಲ್ಲೊಂದು ಈ ರೀತಿ ರಂಧ್ರ ಥರ ಮಾಡ್ಕೊಳ್ತೀನಿ. ಮೆಲ್ಲ ಒತ್ತಿಬಿಟ್ರೆ ಸಾಕು. ಇದು ನಮ್ಮ ಉಡುಪಿ ಶೈಲಿಯ ಪುಂಡಿ. ನಮ್ಮ ಉಡುಪಿ ಕಡೆ ಇದೆಲ್ಲ ಜಾಸ್ತಿ ಮಾಡ್ತಾರೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ಟೇಸ್ಟ್. ಇದಕ್ಕೆ ಸಾರು, ಮೀನು ಸಾರೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮೀನು ಸಾರು, ಚಿಕನ್ ಸಾರೆಲ್ಲ. ಇಲ್ಲ ಹಾಗೆ ತಿಂತೀನಿ ಅನ್ನೋರು ತಿನ್ಬೋದು, ಯಾಕಂದರೆ ತೆಂಗಿನ ತುರಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಇದು ಸೂಪರಾಗಿರುತ್ತೆ ತಿನ್ನೋಕ್ಕೆ. ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ತುಂಬ ಇಷ್ಟ. ಇದು ಮಾಡಿದಾಗ ಸಾರು ಯೂಸ್ ಮಾಡಲ್ಲ, ಏನೂ ಮಾಡಲ್ಲ, ಹಾಗೆ ತಿಂತಾ ಇರ್ತಾಳೆ. ಇದರಲ್ಲಿ ತೆಂಗಿನ ತುರಿನೂ ಇರುತ್ತಲ್ಲ, ಹಾಗಾಗಿ ಈ ರೀತಿ ಎಲ್ಲ ಹಿಟ್ಟನ್ನು ನಾನು ಈ ರೀತಿ ಉಂಡೆ ಮಾಡಿ ಈ ರೀತಿ ಮಾಡಿ ತಗೊಂಡಿದ್ದೀನಿ. ನೋಡಿ ಎಲ್ಲನೂ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಲಾಸ್ಟಾಗಿ ಇದನ್ನು ಮಾಡ್ತಾಯಿದ್ದೀನಿ. ಇದು ಫಿನಿಶ್ ಆಯಿತು. ನೋಡಿ ಈ ರೀತಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇಡ್ಲಿ ಪಾತ್ರೆನ ತಗೊಳ್ತಾ ಇದ್ದೀನಿ. ನೋಡಿ ಇದಕ್ಕೆ ಎಷ್ಟು ಬೇಕು ನೀರು ನೋಡಿಕೊಂಡು ತಗೊಂಡಿದ್ದೀನಿ. ಹಾಗೆ ಒಂದು ಈ ರೀತಿ ಮಧ್ಯದಲ್ಲೊಂದು ರಿಂಗ್ನ ತಗೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ. ಅದಾದಮೇಲೆ ಇಡ್ಲಿ ತಟ್ಟೆನ ಇದರ ಮೇಲೆ ಇಟ್ಟಿದ್ದೀನಿ. ನೋಡಿ ಈ ರೀತಿ ಇಟ್ಕೊಳ್ತೀನಿ. ಈಗ ಒಂದೊಂದಾಗಿ ನಾನು ಮಾಡಿಟ್ಟಂಥ ಪುಂಡಿನ ಇದರ ಮೇಲೆ ಇಟ್ಕೊಳ್ತೀನಿ. ಈ ರೀತಿ ಎಲ್ಲ ಇಟ್ಕೊಂಡಾಯಿತು. ಈಗ ಇದನ್ನು ಮುಚ್ಚಿಬಿಟ್ಟು ನಾನು ವಿಸಿಲ್ ಬರ್ಸ್ಕೊತೀನಿ ಗ್ಯಾಸ್ ಮೇಲೆ ಇಟ್ಬಿಟ್ಟು. ನೋಡಿ ಇದು ವಿಸಿಲ್ ಬಂತು. ನೋಡಿ ಈ ರೀತಿ ಕುಕ್ಕರ್ ವಿಸಿಲ್ ಹೊಡಿತಾ ಇದೆ. ಇದು ಇಡ್ಲಿ ಕುಕ್ಕರ್. ನೋಡಿ ಈಗ ರೆಡಿ ಆಯಿತು. ನೋಡಿ ಉಡುಪಿ ಶೈಲಿಯ ಪುಂಡಿ ರೆಡಿಯಾಗಿದೆ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.